ಕೊಟ್ಟರೆ ಹಿಡಿಯೋಕ್ಕಾಗ್ತದೆ ಇದನ್ನು. ಏಯ್ ಮೈರು ಅಷ್ಟು ಇವಾಗ ಬಿಸಿ ಬರ್ತಾರೆ. ಬ್ರದರ್ ನಮಸ್ತೆ. ನಮಸ್ಕಾರ. ತಮ್ಮ ಪರಿಚಯ ಮಾಡಿಕೊಡಿ. ನನ್ನ ಹೆಸರು ಭರತ್ ಕುಮಾರ್ ಅಂದ್ಬಿಟ್ಟು, ಕಳ್ಬಾಳು ಗ್ರಾಮ, ಜಿಗ್ನಿ ಹೋಬಳಿ, ಆನೇಕಲ್ ತಾಲೂಕು. ಬ್ರದರ್ ಇವಾಗ ಇದು ಅಯ್ಯಗ್ರೀವ ಓರಿ ಮಗಳು. ಅಯ್ಯಗ್ರೀವ ಮಗಳು ನಾಮಕರಣ ಮಾಡಿದ್ದೀರಾ? ಏನೇ ಇಟ್ಟಿದ್ದೀರಾ? ಅದನ್ಯ ಅಂತ ಇಕ್ಕಿದ್ದೀನಿ ಹೆಸರು. ಮನೇಲೇ ಹುಟ್ಟಿರೋದು? ಮನೇಲೇ ಹುಟ್ಟಿರೋದು. ಇದ್ರ ತಾಯಿ ಬಂದು ಬಸ್ತಿಯವರಿ ಮಗಳೇ. ಇದು ಅಯ್ಯಗ್ರೀವನ ಮಗಳು. ಅಯ್ಯಗ್ರೀವ ಮಗಳು. ಎಷ್ಟು ತಿಂಗಳಾಗಿದೆ ಬ್ರದರ್ ವಯಸ್ಸು ಇದಕ್ಕೆ? 6 ತಿಂಗಳಾಗಿದೆ. 6 ತಿಂಗಳು. 6 ತಿಂಗಳು ನಡೀತಾ ಇದೆ. ಓರಿ ಆಗಿದೆ, ತುಂಬ ಒಳ್ಳೆ ಹೆಸರು ಮಾಡೋಂಥ ಓರಿ ಆಗ್ತಿತ್ತು. ಓರಿ ಆಗಿದ್ರೆ ಮುಂದೆ ಫ್ಯೂಚರ್ಗೆ ಒಳ್ಳೆ ಬೀಜದವ್ರೆ ಆಗಿರೋದು. ಬಸ್ತಿ ಲೈನಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಗರುಗಳು ಟಾಪ್ ಕರುಗಳೇ ಹುಟ್ಟಿದ್ದೇವೆ. ಅದೇ ಹೆಣ್ಕರುಗಳೇ ಟಾಪು. ಇರಲಿ ಬನ್ನಿ, ಹೆಣ್ಕರು ಇರೋದ್ರಿಂದನೇ ಇನ್ನೂ ಒಂದು 10 ಕರು ಹುಟ್ಟೋ ಅಂತ ಕೇಪಬಿಲಿಟಿ ಇರುತ್ತೆ ಇದರಲ್ಲಿ. ಇವಾಗ ಇದನ್ನೇ ಬ್ರೀಡಿಂಗ್ ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಎಂಥ ಇದನ್ನ ಬ್ರೀಡಿಂಗ್ಗೆ ಯೂಸ್ ಮಾಡಬೇಕು, ಇದರಲ್ಲಿ ಕರು ಹಾಕ್ಸ್ಬೇಕು. ಹೌದು. ಅಂದರೆ ನೀವು ಇದನ್ನ ಬ್ರೀಡಿಂಗ್ ಮನೆಗೆ ಮಾಡ್ಕೊತೀರಾ? ಊಟಕ್ಕೆ ಕೊಡಲ್ವಾ? ಊಟಕ್ಕೂ ಹಾಕಲ್ಲ, ಕೊಡೋದು ಇಲ್ಲ. ಸೇಮ್ ಅಯ್ಯಗ್ರೀವ ಏನಿತ್ತು ಅದೇ ಬುರುಡೆ ಜೆರಾಕ್ಸ್. ಈ ನಾಮ ಕೂಡ ಹಂಗೆ ಬಿದ್ದೈತಿ. ಇಲ್ಲ ಚುಕ್ಕಿ 2 ಕಡೆನೂ ಅಷ್ಟೇ. ಅದಕ್ಕೆ ಏನು ಚುಕ್ಕಿ ಇತ್ತೋ ಅದೇ ಚುಕ್ಕಿ ಬಿದ್ದಿದೆ. ಕತ್ತನ ಭಾಗ ನೋಡ್ಬೋದು ಹೆಂಗಿದೆ. ಇವೆಲ್ಲ 6 ತಿಂಗಳು ಕರು, ಕಾಲು ಕಂಬ ಆಗಿರ್ಬೋದು. ಇಲ್ಲ ಮಸ್ತ್ ಆಗೈತೆ. ಅದರೆಲ್ಲ ಮೇಂಟೆನೆನ್ಸ್ ಏನು ಮಾಡ್ತಾಯಿದ್ದೀರಾ? ಮೇಂಟೆನೆನ್ಸ್ ಹಾಲು, ಮೇನ್ ಹಾಲು. ಒಂದು ಸೀಮೆ ಹಸು ಇದೆ, ಸೀಮೆ ಹಸು ಕೂಡ ಹಾಕಿದ್ದೀನಿ. ಇದ್ರ ತಾಯಿ ಹತ್ರ ಹಾಲು ಕಮ್ಮಿ, ಸೀಮೆ ಹಸು ಕೂಡ ಹಾಕಿದ್ದೀನಿ. ಒಂದು 3 ಲೀಟ್ರ್ ಹಾಲು ಕುಡಿತು ಒಂದೊಂದು ಟೈಮ್. ತಿಂಡಿ ಏನಾದ್ರು ರೂಢಿ ಮಾಡಿದ್ದೀರಾ? ತಿಂಡಿ ಇನ್ನೂ ರೂಢಿ ಮಾಡಿಲ್ಲ. ಕೊಡ್ತಾ ಇದ್ದೆ ಮೊನ್ನೆ, ಆದರೆ ಸ್ವಲ್ಪ ಜೀರ್ಣ ಮಾಡ್ಕೊಳಲ್ಲ. ರವೆ ಬೂಸ ಸ್ವಲ್ಪ ಹೊಟ್ಟೆ ಇದು ಮಾಡುತ್ತೆ, ಕೊಡಲ್ಲ. ಬರೀ ಹಾಲಿನಲ್ಲೇ ಮೇಂಟೈನ್ ಮಾಡಿದ್ದೀರಾ? ಹಾಲು ಮೇವು ತಿನ್ನುತ್ತೆ, ಚೆನ್ನಾಗಿ ತಿನ್ನುತ್ತೆ. ಹಸಿ ಹುಲ್ಲು. ಇವಾಗ ಎಷ್ಟಿದೆ ಟೋಟಲ್ ಹಸುಗಳು? ಎಲ್ಲ ಒಂದು 13-14 ಬರುತ್ತೆ ಕರುಗಳೆಲ್ಲ ಸೇರಿ. ಬನ್ನಿ ಹಂಗೆಲ್ಲ ನೋಡ್ಕೊಂಬರೋಣ. ಹಂಗೆ ಬ್ರದರ್, ಇದು ಮನೇಲಿ ಹುಟ್ಟಿರೋ ಕರು ಅಲ್ವಾ? ಇದು ಮನೇಲೆ ಹುಟ್ಟಿದ್ದು. 10 ದಿನ ಆಗಿದೆ, 10-12 ದಿನ ಆಗಿದೆ. ಇದು ನಿಡ್ಕಲ್ಲು ಶಿವಲಿಂಗಣ್ಣವ್ರಿಗೆ ಬಿಟ್ಟಿರೋದಾ? ಅವ್ರವ್ರಿಗೆ ಬಿಟ್ಟಿರೋದು. ಹೆಣ್ಗರು ಇದು ಹೆಣ್ಗರು. ಅಂದರೆ ನೀವು ಎಲ್ಲ ಒಳ್ಳೆ ಓರಿಗಳನ್ನ ಸೆಲೆಕ್ಟ್ ಮಾಡಿ ಬಿಡಿಸ್ತಾ ಇದ್ದೀರಾ? ಅಂದರೆ ಒಳ್ಳೆ ಓರಿ ಅಂದರೆ ಹಸು ನೋಡ್ತೀನಿ ಫಸ್ಟು. ನನ್ನ ಹತ್ರ ಇರೋ ಹಸು ಯಾವ ಥರ ಕ್ವಾಲಿಟಿ ಇದೆ, ಯಾವ ಓರಿ ಬಿಡಿಸಿದ್ರೆ ಸೂಟೇಬಲ್ ಆಗುತ್ತೆ ಅಂತ ನಾನು ಒಂದು 5 ಕೇಳ್ತೀನಿ ಸುಮಾರು ಜನ ನನ್ನ ಫ್ರೆಂಡ್ಸ್ನು. ಈ ಹಸುಗೆ ಯಾವ ಓರಿ ಬಿಡಿಸಿದ್ರೆ ಸೂಟೇಬಲ್ ಆಗುತ್ತೆ ಅಂತ. ನನ್ನ ನಾಲೆಜ್ ಮೇಲೇನೋ, ಆಮೇಲೆ ನಮ್ಮ ಫ್ರೆಂಡ್ಸ್ ಹೇಳೋ ನಾಲೆಜ್ ಮೇಲೇನೋ ಆ ಹಸುಗೆ ಆ ಸೂಟೇಬಲ್ ಆಗಂಗಿದ್ರೆ ಆ ಓರಿ ಬಿಡಿಸ್ತೀರಾ. ಇದೇ ಓರಿ ಅದೇ ಓರಿ ಅಂತ ಏನಿಲ್ಲ. ನನಗೆ ಯಾವ್ದು ಇಷ್ಟ ಆಗುತ್ತೋ ಆ ಓರಿ ಬಿಡಿಸ್ತೀನಿ. ಇದು ಒಳ್ಳೆ ಉದ್ದಪ್ಪನ ಹುಟ್ಟಿದೆ ಕರು, ಚೆನ್ನಾಗಿ ಹುಟ್ಟಿದೆ. ಜಾತಿ ಎಲ್ಲ ಫೈನ್ ಆಗೈತೆ. ಇದು ಅಷ್ಟೇ ಬ್ರೀಡಿಂಗ್ಗೆ.
ಮುಂದೆ ಫ್ಯೂಚರ್ಗೆ ಆಗುತ್ತೆ. ಅಂದರೆ ಹೆಣ್ದನ್ಗಳು ಮನೆಯಲ್ಲೇ ಮಡಿಕೊಳ್ತೀರಾ ನೀವು? ಕೊಡಲ್ಲ ಕೊಡಲ್ಲ. ಏನೋ ಓರಿಕರು ಹುಟ್ಟಿದ್ರೆ ಏನೋ ಕೊಡ್ತೀರಾ ಅಷ್ಟೇ? ಓರಿಕರು ಹುಟ್ಟಿದ್ರೆ ಅದೇ ಒಂದು ಸ್ವಲ್ಪ ದಿನ ಸಾಕೊಂಡು ಕೊಡ್ತೀರಾ. ಬ್ರದರ್ ಮೊದಲಿಂದನೂ ಕಟ್ತಾ ಇದ್ದೀರಲ್ವಾ ನೀವು ನಾಟಿ ಹಸುಗಳು? ನಮ್ಮ ಮನೇಲಿ ಮೂಲ ಬಂದು ನಮ್ಮ ತಾತವ್ರಿದ್ದಾಗ 180 ಕಾಡ್ದನ ಇದ್ದಿದ್ದು ಒಟ್ಟು. ನಮಗೆ ಫಾರೆಸ್ಟ್ ನಿಯರ್ ಇಲ್ಲಿ ಒಂದು 2.5 ಕಿಲೋಮೀಟ್ರು. ಆಮೇಲೆ ಎಲ್ಲ ಡೆವಲಪ್ಮೆಂಟ್ ಇದು ಇಂಡಸ್ಟ್ರಿಯಲ್ ಏರಿಯಾ ಆಗೋಯ್ತು. ಫಾರೆಸ್ಟ್ ಎಲ್ಲ ಪೆನ್ಸಿಲ್ ಮಾಡಿದ್ರು, ಹಂಗಾಗಿ ಎಲ್ಲ ಕೊಟ್ಬಿಟ್ರು. ಅವಾಗ ಅವತ್ತಿಂದ ಹಸುಗಳಿದೆ. ಖಾಲಿ ಗೊಂತು ಯಾವತ್ತೂ ಇಲ್ಲ ನಮ್ಮ ಮನೇಲಿ. 5 ಕಮ್ಮಿನೂ ಯಾವತ್ತೂ ಇಲ್ಲ, ಎಲ್ಲ 5 ಮೇಲೆ ದನನೇ ಯಾವತ್ತು. ಇವಾಗಲೂ 12-13 ಇದಾವೆ. ಇವಾಗ 12-13 ಇದ್ದಾವೆ. ಇದ್ರ ತಾಯಿ ನನಗೆ ಪರಿಚಯ ಮಾಡ್ಕೊಂಡು ಬನ್ನಿ. ಈ ಕರು ತಾಯಿ ಏಯ್, ಇಲ್ಲಿ ದೇವಸ್ಥಾನ ಇದೆ, ಬಸವಣ್ಣನ ದೇವಸ್ಥಾನ. ಇಲ್ಲಿ ತೆಂಗಿನ ಮರದ ಹತ್ರ. ಇಲ್ಲಿಂದ ಆ ಪಕ್ಕದೂರ್ಗೆ ಹೋಗ್ಬೇಕಂದ್ರೆ ಒಂದು 3/4 ಕಿಲೋಮೀಟ್ರು. ಇಲ್ಲಿ ಕೊನೆ ಹಸು ಇದ್ರೆ ಮುನ್ನೆ ಹಸು ಅಲ್ಲಿರೋದಂತೆ. ಈ ನಮ್ಮೂರಲ್ಲಿ ಲಿಂಗಾಯತ್ರದ್ದು ಒಂದು 50 ದನ. ನಮ್ಮವು ನಮ್ಮ ದೊಡ್ಡಪ್ಪನ ಅಂದರೆ ನಮ್ಮ ತಾತವ್ರ ತಮ್ಮನವ್ರದ್ದು, ನಮ್ಮ ತಾತವ್ರದ್ದು ಇಷ್ಟು ದನ ಸೇರಿ ಓದ್ತಾ ಇದ್ದಿದ್ದು. ಇವತ್ತು ದನಮಂದೆ ಅಂತಲೇ ರೋಡ್ ಅದು ಕರೆಯೋದು. ಅಂದರೆ ಅಷ್ಟು ದನ ಲೈನಾಗಿ ಹೋಗ್ತದೆ. 20 ಹಸು ಕಟ್ಸೋರಂತೆ, 2 ಬೀಜದವ್ರು ಇರೋದು. ಈ ನಮ್ಮ ಏರಿಯಾದಲ್ಲೆಲ್ಲ ಪೂರ್ತಿ ದನ ಇದ್ದಾವೆ. ಆದರೆ ಇವಾಗ ಒಬ್ರಿಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಇವೇನು ಕರುಗಳು ಹಿಂಗವೆ ಅಂತ ಕೇಳ್ತಾರೆ ನಮ್ಮನ್ನೇ ಇವಾಗ ಹಳಬ್ರು. ನಾಲೆಜೇ ಹೋಗ್ಬಿಟ್ಟೈತೆ ಎಲ್ಲ. ಬಿಟ್ಬಿಟ್ರು, ಎಲ್ಲ ಕೈ ಬಿಟ್ಬಿಟ್ರು. ಮಾಡಿಕೊಂಡು ಸೀಮೆ ಹಸುನು ಮಾಡ್ಕೊಂಡಿಲ್ಲ, ದನನೇ ಎಲ್ಲ ನಮ್ಮ ಕಡೆ ಡೆವಲಪ್ ಆಗೈತಲ್ಲ, ಎಲ್ಲ ಡೆವಲಪ್ಮೆಂಟ್ ಎಲ್ಲ ಬಿಟ್ಬಿಟ್ರು. ಎಲ್ಲ ಬಾಡಿಗೆ ಮನೆ, ಕಮರ್ಷಿಯಲ್ ಬಿಲ್ಡಿಂಗ್ಗಳು ಎಲ್ಲ ಬಿಟ್ಬಿಟ್ರು.